ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಕಿಡಿಗೇಡಿಗಳ ವಿರುದ್ಧ ವಿಜಯಲಕ್ಷ್ಮಿ ಅವರು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಈಗಾಗಲೇ ದೂರು ಕೊಟ್ಟಿದ್ದರು. ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಅಕೌಂಟ್ಗಳ ಡೀಟೇಲ್ಸ್ ಕೊಟ್ಟು ದೂರನ್ನು ಕೊಟ್ಟಿದ್ದರು. ಈ ಘಟನೆ ಸಂಬಂಧ ಎಫ್ಐಆರ್ ಮಾಡಿಕೊಂಡು ತನಿಖೆ ಕೈಗೊಂಡಿದ್ದ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ತನಿಖೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅಸಭ್ಯ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದ್ದ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಒಟ್ಟು 8 ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಬಂಧನ ಮಾಡಿದ್ದ ಆರೋಪಿಗಳಿಂದ ಕೃತ್ಯಕ್ಕೆ ಅಂದರೆ ಅಸಭ್ಯವಾಗಿ ಕಮೆಂಟ್ ಮಾಡಲು ಬಳಸಿದ್ದ ಮೊಬೈಲ್ ಫೋನನ್ನು ಸೀಸ್ ಮಾಡಿದರು. ಸೀಸ್ ಮಾಡಿದ್ದ 8 ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ಗಾಗಿ FSLಗೆ ಕಳಿಸ್ಕೊಟ್ಟಿದ್ರು. ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಮೊಬೈಲ್ FSL ವರದಿ ಸೈಬರ್ ಕ್ರೈಮ್ ಪೊಲೀಸರ ಕೈ ಸೇರಿದೆ. ವಾರದ ಅಂತ್ಯದ ಒಳಗೆ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಬಂಧಿತ ಆರೋಪಿಗಳು ಜೈಲಿಗೆ ಹೋಗಿ ಹತ್ರ 1 ತಿಂಗಳು ಕಳೆದರೂ ಯಾರಿಗೂ ಜಾಮೀನು ಸಿಕ್ಕಿಲ್ಲ. ಒಂದು ಕಡೆ ಮತ್ತಷ್ಟು ಆರೋಪಿಗಳ ಪಾತ್ರ ಈ ಕೇಸ್ನಲ್ಲಿದೆ. ಸೈಬರ್ ಕ್ರೈಮ್ ಪೊಲೀಸರು ಅಂಥವರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಷ್ಟರಲ್ಲಿ ಸಿಕ್ಕಿಬಿದ್ದರೆ ಚಾರ್ಜ್ ಶೀಟ್ನಲ್ಲಿ ಆ ಆರೋಪಿಗಳ ಪಾತ್ರ ಏನು ಅನ್ನೋದನ್ನು ಸೇರಿಸಿ ಚಾರ್ಜ್ ಶೀಟನ್ನು ರೆಡಿ ಮಾಡಲಾಗುತ್ತೆ. ಇಲ್ಲದೆ ಹೋದರೆ ತಲೆಮರೆಸ್ಕೊಂಡಿದ್ದಾರೆ ಅಂತ ತೋರಿಸಿ ತನಿಖೆಯನ್ನು ಮುಂದುವರಿಸುವ ಬಗ್ಗೆ ಮಾಹಿತಿ ಕೊಟ್ಟು ಕೋರ್ಟ್ಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಓಕೆ, ಇವಾಗ ಸದ್ಯಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದಂತಹ ಕಿಡಿಗೇಡಿಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದರು. ದೂರಿನಲ್ಲಿ ಈಗಾಗಲೇ FIR ಕೂಡ ಆಗಿತ್ತು. ಕೆಲವರನ್ನ 8 ಜನರನ್ನು ಪೊಲೀಸರು ಬಂಧಿಸಿ ಈಗಾಗಲೇ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಸದ್ಯದಲ್ಲೇ FIR ಕೂಡ ಹಾಕ್ತಾರೆ. ಅವ್ರ ಮೊಬೈಲನ್ನು ರಿಟ್ರೀವ್ ಕಳಿಸಿದರು. FSL ರಿಪೋರ್ಟ್ ಕೂಡ ಸಿಕ್ಕಿದೆ. ಎಲ್ಲವನ್ನು ಕೂಡ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ನಲ್ಲಿ ಸಬ್ಮಿಟ್ ಮಾಡಲಾಗುತ್ತೆ.